ನಮ್ ಕಡೆ ಜನ ಎಲ್ಲ ಹೇಗೆ ಅಂದ್ರೆ ಫಂಕ್ಷನ್ ಕರೆದ್ರೆ ಫಂಕ್ಷನ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದಕ್ಕಿಂತ ಫಂಕ್ಷನ್ ಅಲ್ಲಿ ಯಾವ ಊಟ ಇರುತ್ತೆ ಅಂತ ಡಿಸೈಡ್ ಮಾಡಿ ಹೋಗ್ತಾರೆ. ಏನ್ ಹೇಳ್ತೀರಾ? ಸರಿ, ಓಕೆ, ಫಂಕ್ಷನ್ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನ್ ಎಂಟ್ರಿ ಕೊಟ್ಟಿದ್ದು ಫುಡ್ ಟೇಸ್ಟ್ ಮಾಡೋಣ ಅಂತ. ಸೊ ವೆಲ್ಕಮ್ ಡ್ರಿಂಕ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಯಾರಂತ ನೋಡಿದ್ರೆ ಅವರೇ KN ಎಂಟರ್ಪ್ರೈಸಸ್ ಅವರು, ಒನ್ ಆಫ್ ದ ಬೆಸ್ಟ್ ಕ್ಯಾಟರಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಮಾಡಿದಂತ ಸ್ವೀಟ್ಸ್ ಆಗಿರ್ಬೋದು ಅಥವಾ ಏನೇ ಸ್ಟಾರ್ಟರ್ಸ್ ಆಗಿರ್ಬೋದು ಎಲ್ಲ ಎಕ್ಸ್ಟ್ರಾಡಿನರಿ, ಸೂಪರ್ ಆಗಿ ಟೇಸ್ಟಿ ಆಗಿತ್ತು. ಕೋಟಿಗಟ್ಲೆ ಮನೆ ಕಟ್ಟಿಸಬಹುದು ಅಥವಾ ಯಾವ್ದೇ ರೀತಿ ಫಂಕ್ಷನ್ ಮಾಡಿದ್ರು ಕೂಡ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೈಕೊಂಡು ಹೋಗ್ತಾರೆ ಅಲ್ವಾ. ಸೊ ನಿಮ್ಮಂತವ್ರಿಗೆ ಈ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಸೂಪರ್ ಆಗಿ ಹೈಜಿನಿಕ್ ಆಗಿ ಅದು ಎಲ್ಲ ಯೂನಿಫಾರ್ಮ್ಡ್ ಅಲ್ಲಿ ಬಡಿಸೋ ಅಂತ ಕ್ಯಾಟರಿಂಗ್ ಇದಾಗಿದೆ. ಜೊತೆಗೆ ಟೈಮ್ ಆಯ್ತು ಅಂದ್ಬಿಟ್ಟು ನಾನು ಊಟಕ್ಕೆ ಕೂತೆ. ಅಂಡ್ ಬಾಳೆ ಎಲೆ ಅಂತೂ ಕಂಪ್ಲೀಟ್ ಆಗಿ ತುಂಬೋವಷ್ಟು ಐಟಮ್ಸ್ ನೀವೇ ನೋಡ್ತಾ ಇದ್ದೀರಾ. ಅಂಡ್ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಕಡುಬು. ಅದಾದ ನಂತರ ಯಪ್ಪ ತುಪ್ಪ ತುಂಬಿರೋ ಅಂತ ಒಂದು ಸೂಪರ್ ಆದ ದೋಸೆ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ. ಪ್ರತಿಯೊಂದನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದೆ ನಾನು. ಇವ್ರಿಗೆ ಮೋರ್ ದ್ಯಾನ್ 15 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಎಲ್ಲ ರೀತಿಯ ಫುಡ್ ಇವರು ಮಾಡ್ಕೊಡ್ತಾರೆ. ವೆಜ್ ಆಗಿರ್ಬೋದು. ಹಾಗೆ ಸ್ವತಃ ತಾವೇ ಹೋಗಿ ಊಟ ಹೇಗಿದೆ ಅಂತ ಕೇಳಿ ಅಂಡ್ ಫೀಡ್ಬ್ಯಾಕ್ ನ ತಗೊಂಡು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ತಿಳ್ಕೊತಾರೆ. ಜೊತೆಗೆ ಎಲ್ಲ ಐಟಮ್ಸ್ ಸೂಪರ್ ಆಗಿತ್ತು. ನೀವೇ ನೋಡ್ತಾ ಇದ್ರಲ್ವಾ, ಎಕ್ಸ್ಟ್ರಾ ಇನ್ನೇನ್ ಹೇಳಿ ನಾನು. ನಿಮ್ ಮನೆ ಫಂಕ್ಷನ್ಗೆ ನೀವು ಕರಿಬೇಕಾಗಿರೋದು KN ಎಂಟರ್ಪ್ರೈಸಸ್ ಅವ್ರನ್ನ. ಬೆಸ್ಟ್ ಪಾರ್ಟ್ ಏನಂದ್ರೆ ರೋಸ್ ಹಾಕಿ ಕೈ ತೊಳೆಯೋಕೆ ಬೌಲ್ ಕೊಡ್ತಾರೆ. ಅದಾದ್ಮೇಲೆ ಟಿಶ್ಯೂ ಕೂಡ ಕೊಡ್ತಾರ್ರಿ. ಅದಾದ್ಮೇಲೆ ಚಾಟ್ಸ್, ಫ್ರೂಟ್ಸ್, ಐಸ್ ಕ್ರೀಮ್ ಎಲ್ಲ ಇರುತ್ತೆ. ಸೊ ನಿಮ್ ಮನೆ ಫಂಕ್ಷನ್ಗೆ ದಿಸ್ ಇಸ್ ಮಸ್ಟ್.